What's up, beautiful people? Welcome to yet another video. In this video I am going to talk in brief about Millennium Developmental Goals. As told by Mahatma Gandhi ji, Earth has enough resources to satisfy every man's need but not every man's greed. ಈ ಭೂಮಿ ಮೇಲ್ಗಡೆ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆಗೆ ತಕ್ಕಂತೆ ಸಾಕಷ್ಟು ಸಂಪನ್ಮೂಲಗಳಿದ್ದಾವೆ, ಆದರೆ ಪ್ರತಿ ಮನುಷ್ಯನ ಅತಿಯಾಸೆಗೆ ಇಲ್ಲ. ಓಕೆ, so with this we shall continue our discussion. This is in brief about me. So Millennium Development Goals ಇವನ್ನ ಶಾರ್ಟ್ ಫಾರ್ಮ್ ಅಲ್ಲಿ MDGs ಅಂತ ಕರೀತಾರೆ. ಸೊ ಇದು 2000 ಇಸ್ವಿಯಿಂದ 2015 ಇಸ್ವಿ ತನಕ ಗೋಲ್ಸ್ನ ಇವನ್ನ ಸೆಟ್ ಮಾಡಿದ್ರು. ಓಕೆ, ಸೊ ನಾವು ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬಂದಿದ್ದಾವೆ. ಓಕೆ, ಸೊ ಇದು 2000ದಿಂದ 2015 ಟಾರ್ಗೆಟ್ ಇಯರ್ ಯಾವುದಿದು? 2015. ಸೊ ಇದನ್ನು ಎಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆಟ್ ದಿ ಯುನೈಟೆಡ್ ನೇಷನ್ಸ್ ಮಿಲೇನಿಯಂ ಸಮಿಟ್ ವಿಚ್ ವಾಸ್ ಹೆಲ್ಡ್ ಆಟ್ ನ್ಯೂಯಾರ್ಕ್ನಲ್ಲಿ 2000 ಇಸ್ವಿಯಲ್ಲಿ ನಡೆದಂಥ ಯುನೈಟೆಡ್ ನೇಷನ್ಸ್ ಮಿಲೇನಿಯಂ ಸಮಿಟಲ್ಲಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ಅಡಾಪ್ಟ್ ಮಾಡ್ಕೋತಾರೆ. ಎಷ್ಟು ನೇಷನ್ಸ್ ಅಡಾಪ್ಟ್ ಮಾಡ್ಕೊಂಡು? 189 ನೇಷನ್ಸ್. ದಿಸ್ MDGs ಓಕೆ ವೇರ್ ಅಡಾಪ್ಟೆಡ್ ಬೈ 189 ನೇಷನ್ಸ್. ಸೊ ಈ 189 ನೇಷನ್ಸು ನಮ್ಮ ದೇಶದಲ್ಲಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಈ ಗೋಲ್ಸನ್ನ ಅಚೀವ್ ಮಾಡೋದಕ್ಕೆ ಪ್ರೋಗ್ರಾಮ್ಸನ್ನ ಲಾಂಚ್ ಮಾಡ್ತೀವಿ ಅಂಥೇಳಿ ಸಹಿ ಹಾಕ್ತವೆ. ಓಕೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಎಲ್ಲಿಂದ ಎಲ್ಲಿ ತನಕ? ಫ್ರಾಮ್ 2000 to 2015. 2000 ಇಸ್ವಿಯಿಂದ 2015 ಇಸ್ವಿ ತನಕ, ಅಂದರೆ 15 ಇಯರ್ಸ್. ಓಕೆ, ಸೊ ದೇರ್ ವೇರ್ ಅರೌಂಡ್ 8 ಗೋಲ್ಸ್. ಎಷ್ಟು ಗೋಲ್ಸ್ ಅಪ್ಪ ಅವು? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸು 8 ಗೋಲ್ಸು, 18 ಟಾರ್ಗೆಟ್ಸ್, ದೇರ್ ವೇರ್ 48 ಇಂಡಿಕೇಟರ್ಸ್ ಟು ಚೆಕ್ ವೆದರ್ ದೀಸ್ 8 ಗೋಲ್ಸ್ ಆರ್ ಅಚೀವ್ಡ್ ಆರ್ ನಾಟ್. ಸೊ ಭಾಳಷ್ಟು ಗೋಲ್ ಥರ, ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತಕ್ಕಂಥ ಗೋಲ್ಸ್ ಥರ ಈ ಗೋಲ್ಸ್ ಕೂಡ, ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಕೂಡ, ಸಮ್ ಆಫ್ ದೆಮ್ ವೇರ್ ನಾಟ್ completely successful, some were partially successful, and some of the goals were outright failure. So what are those 8 goals? First you must remember ಎಷ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದ್ದು ಅಂತೇಳಿ. ಎಷ್ಟದು? 8 ಗೋಲ್ಸ್. ಓಕೆ, ಸೊ ಯಾವಾಗಿಂದ ಶುರು ಆಯ್ತದು? 2000 ಇಸ್ವಿಯಿಂದ 2015 ಇಸ್ವಿ ತನಕ. ಎಲ್ಲಿಂದ? ಯುನೈಟೆಡ್ ನೇಷನ್ಸ್ ಮಿಲೇನಿಯಂ ಸಮಿಟಲ್ಲಿ. ಎಲ್ಲಿ ನಡೆದಿರತಕ್ಕಂಥ ಸಮಿಟು? ನ್ಯೂಯಾರ್ಕ್ನಲ್ಲಿ ನಡೆದಿರತಕ್ಕಂಥ ಸಮಿಟಲ್ಲಿ. ಮೊದಲನೇ ಗೋಲ್ ಏನು? ಟು ಇರಾಡಿಕೇಟ್ ಎಕ್ಸ್ಟ್ರೀಮ್ ಹಂಗರ್ ಆ್ಯಂಡ್ ಪುವರ್ಟಿ. ದ ಫಸ್ಟ್ ಗೋಲ್ ವಾಸ್ ಟು ಇರಾಡಿಕೇಟ್ ಎಕ್ಸ್ಟ್ರೀಮ್ ಹಂಗರ್. ಅತಿಯಾದ ಹಸಿವನ್ನು ನೀಗಿಸೋದು ಪ್ಲಸ್ ಅತಿಯಾದ ಬಡತನವನ್ನು ಕಡಿಮೆ ಮಾಡೋದು ಮೊದಲನೇ ಗೋಲ್ ಆಗಿತ್ತು. ಎರಡನೇ ಗೋಲು ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. ಮೂರನೇ ಗೋಲು ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್. ನಾಲ್ಕನೇ ಗೋಲು ಟು ರೆಡ್ಯೂಸ್ ಚೈಲ್ಡ್ ಮಾರ್ಟಾಲಿಟಿ ರೇಟ್. ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂದರೆ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳ ಮಾರ್ಟಾಲಿಟಿ ರೇಟನ್ನು ಕಡಿಮೆ ಮಾಡೋದು. ಐದನೇ ಗೋಲ್ ಏನಪ್ಪ ಅಂದರೆ ಟು ಇಂಪ್ರೂವ್ ಮ್ಯಾಟರ್ನಲ್ ಹೆಲ್ತ್ ಆ್ಯಂಡ್ ಟು ರೆಡ್ಯೂಸ್ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಆರನೇ ಗೋಲು ಟು ಕಾಂಬ್ಯಾಟ್ HIV or AIDS, malaria and other deadly diseases. The seventh goal was to ensure environmental sustainability. ಎಂಟನೇ ಗೋಲ್ ಏನಪ್ಪ ಅಂದರೆ ಟು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಸೊ ಇಲ್ಲಿ ಈ 8 ಗೋಲನ್ನು ಯಾವ ರೀತಿ ಅಚೀವ್ ಮಾಡೋದಕ್ಕೆ ಯಾವ್ಯಾವ ಪ್ರೋಗ್ರಾಮ್ಸ್ನ ತಂತು ಇಂಡಿಯಾ ಅಂಥೇಳಿ, ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಈ 8 ಗೋಲ್ಸ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. So India's progress towards achieving the Millennium Development Goals. Green ಏನು ತೋರಿಸುತ್ತಪ್ಪ ಅಂದರೆ those were the goals which were on track. Orange ಏನಂದರೆ those were on moderately achieved. ರೆಡ್ ಏನು ತೋರಿಸುತ್ತಪ್ಪ ಅಂದರೆ ಸ್ಲೋ ಅಂಥೇಳಿ, ವಿತ್ ರೆಸ್ಪೆಕ್ಟ್ ಟು ಆ ಗೋಲು ಪ್ರೋಗ್ರೆಸ್ ಭಾಳ ಸ್ಲೋ ಇದೆ ಅಂಥೇಳಿ. ಸೊ ಯು ಕ್ಯಾನ್ ಸಿ ದೋಸ್ 8 ಡಿಫರೆಂಟ್ ಗೋಲ್ಸ್ ಹಿಯರ್. ಫಸ್ಟ್ ಗೋಲ್, ಈ ಫಸ್ಟ್ ಗೋಲಲ್ಲಿ ಇಂಡಿಯಾ ಏನನ್ನು ಅಚೀವ್ ಮಾಡಿದೆ ಅಂತೇಳಿ ನೋಡೋಣ. ಏನು ಡ್ರಾಬ್ಯಾಕ್ ಇದೆ ಅಂತ ನೋಡೋಣ. ಇಲ್ಲಿ
The first goal was to eradicate extreme hunger and poverty. So India has been moderately successful in reducing poverty. ಸೊ ಬಡತನವನ್ನು ನಿರ್ಮೂಲನೆ ಮಾಡಲು ಇಂಡಿಯಾ ಮಾಡರೇಟ್ಲಿ ಸಕ್ಸಸ್ಫುಲ್ ಆಗಿದೆ. ಓಕೆ, ಇರಾಡಿಕೇಟಿಂಗ್ ಹಂಗರ್ ರಿಮೇನ್ಸ್ ಎ ಕೀ ಚಾಲೆಂಜ್ ಇವನ್ ನೌ ಆಲ್ಸೋ. ಈಗೂ ಕೂಡ ಹಂಗರ್ನ ಪೂರ್ತಿಯಾಗಿ ಅಂದರೆ ಹಸಿವನ್ನು ಪೂರ್ತಿಯಾಗಿ ತೊಡೆದು ಹಾಕಲು ಇಂಡಿಯಾದ ಪ್ರೋಗ್ರಾಮ್ಸಿಂದ ಆಗ್ತಾ ಇಲ್ಲ. ಸೊ ಅನದರ್ ಒನ್ ಈಸ್ ಲಾರ್ಜರ್ ಪ್ರೊಪೋರ್ಷನ್ ಆಫ್ ಮಾಲ್ ನರಿಶ್ಡ್ ಚಿಲ್ಡ್ರನ್ ಆರ್ ಪ್ರೆಸೆಂಟ್ ಇನ್ ಇಂಡಿಯಾ. ಅಂದರೆ ಇಡೀ ವಿಶ್ವಕ್ಕೆ ಕಂಪೇರ್ ಮಾಡಿದರೆ 2ರಲ್ಲಿ 3 ಓಕೆ ಮಾಲ್ ನರಿಶ್ಡ್ ಚಿಲ್ಡ್ರನ್ ಇಂಡಿಯಾದಲ್ಲಿ ಇದ್ದಾರೆ. ಚಿಲ್ಡ್ರನ್ ಎಷ್ಟನೇ ಯಾವ ಇಯರ್ದು ಚಿಲ್ಡ್ರನ್ ಅಂದರೆ ಚಿಲ್ಡ್ರನ್ ಹೂ ಆರ್ ಬಿಲೋ ದ್ಯಾನ್ 3 years. ಸೊ ಈ ಹಂಗರ್ನ ಇರಾಡಿಕೇಟ್ ಮಾಡೋದಕ್ಕೆ, ಪವರ್ಟಿನ ಇರಾಡಿಕೇಟ್ ಮಾಡೋದಕ್ಕೆ ಇಂಡಿಯಾ ಯಾವ್ಯಾವ ಪ್ರೋಗ್ರಾಮ್ಸ್ನ ಸ್ಕೀಮ್ಸ್ನ ತಂದಿದ್ದಾವಪ್ಪ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, MGNREGA, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ಅಂದರೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಸರಿಯಾಗಿ ಇಂಪ್ರೂವ್ ಮಾಡೋದಕ್ಕೆ ಈ 2 ಪ್ರೋಗ್ರಾಮ್ಸು ಹೆಲ್ಪ್ ಮಾಡ್ತಿದ್ದಾವೆ. ಸೆಕೆಂಡ್ ಗೋಲ್ ವಾಸ್ ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. ಪ್ರೈಮರಿ ಎಜುಕೇಷನ್ ಯಾರಿಗೆ? ಪ್ರೈಮರಿ ಎಜುಕೇಷನ್ ಫಾರ್ ದಿ ಚಿಲ್ಡ್ರನ್ ಹೂ ಆರ್ ಇನ್ ಬಿಟ್ವೀನ್ 6 years ಆ್ಯಂಡ್ 10 years. ಸೊ ಈ 2ನೇ ಗೋಲು, ಸಮ್ ಪಾರ್ಟ್ ಆಫ್ ದಿಸ್ ಗೋಲ್ ಹ್ಯಾಸ್ ಬೀನ್ ಅಚೀವ್ಡ್ ಬೈ ಇಂಡಿಯಾ. ಓಕೆ, ಸೊ ಟು ಇನ್ಕ್ರೀಸ್ ನೆಟ್ ಎನ್ರೋಲ್ಮೆಂಟ್ ರೇಷಿಯೋ, ಯು ಕ್ಯಾನ್ ಸಿ ಹಿಯರ್. ಓಕೆ, right of children to free and compulsory education act, right to education act 2009ನ ತರೋದ್ರ ಮುಖಾಂತರ ಈ 2ನೇ ಗೋಲು ಅಚೀವ್ ಆಗೋ ಥರ ಇಂಡಿಯಾ ನೋಡ್ಕೊಂಡಿದೆ. ಬಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ರಿಮೇನ್ಸ್ ಎ ಮೇಜರ್ ಕನ್ಸರ್ನ್. 3ನೇ ಗೋಲ್ ಯಾವುದಪ್ಪ ಅಂದರೆ ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್. ಸೊ ಈ ಗೋಲ್ ವಾಸ್ ಅಚೀವ್ಡ್. ಅಂದರೆ ದಿಸ್ ಗೋಲ್ ಈಸ್ ಆನ್ ಟ್ರ್ಯಾಕ್ ಟು ಅಚೀವ್ ಜೆಂಡರ್ ಪ್ಯಾರಿಟಿ. ಜೆಂಡರ್ ಪ್ಯಾರಿಟಿ ಅಂದರೆ ಏನಂತ ಹೇಳಿ ಕೊಟ್ಟಿದ್ದೀನಿ ನಾನು. ಯಾವುದೋ ಒಂದು ಪ್ಯಾರಾಮೀಟರ್ನ ತೊಗೊಂಡು ಮೇಲ್ ಟು ಫೀಮೇಲ್ ರೇಷಿಯೋನ ಮಾಡಿದರೆ ಅದು ಬರ್ತಕ್ಕಂಥ ನ್ಯೂಮೆರಿಕಲ್ ವ್ಯಾಲ್ಯೂಗೆ ಜೆಂಡರ್ ಪ್ಯಾರಿಟಿ ಅಂತ ಕರಿತೀವಿ. ಅದು ಯಾವುದೇ ಪ್ಯಾರಾಮೀಟರ್ ಇರ್ಬೋದು, ಇನ್ಕಮ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು. ಓಕೆ, ಬಟ್ ದಿ ವುಮೆನ್ಸ್ ಲಿಟ್ರಸಿ ರೇಟ್ಸ್ ಲ್ಯಾಗ್ ಬಿಹೈಂಡ್ ದ್ಯಾಟ್ ಆಫ್ ಮೆನ್. ಯಾಕಪ್ಪ ಅಂದರೆ ಮೇ ಬಿ ಡ್ಯೂ ಟು ದಿ ಲೆಸ್ ಅಪಾರ್ಚುನಿಟೀಸ್ ಆಫ್ಟರ್ ದಿ completion of education. Even though India is the largest democracy in the world, there are less women representatives at both state assembly and central parliament. The fourth goal, to reduce child mortality. So India has successfully achieved this goal. ಸೊ ಟಾರ್ಗೆಟ್ ಎಷ್ಟಿತ್ತು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಪ್ರಕಾರ? 42 ಔಟ್ ಆಫ್ 1000 ಚಿಲ್ಡ್ರನ್ ಅಂದರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್. ಅಂದರೆ 42 ಜನ 1000 ಚಿಲ್ಡ್ರನ್ ಇದ್ದರೆ ಅದರಲ್ಲಿ 42 ಜನ ಡೆತ್ ಆದರೆ, ಸೊ ಇದು ಡೆತ್ ಆಗೋ ಥರ ಇತ್ತು. ಓಕೆ, ಸೊ ಇಂಡಿಯಾ ಹ್ಯಾಸ್ ಅಚೀವ್ಡ್ 49 ಔಟ್ ಆಫ್ 1000 child mortality rate. As of 2018, it is around 36 out of 1000. Child mortality rate of under 5. Okay, so child mortality ಈ goal moderately on track, but the child survival needs a sharper focus. ಸೊ ಈ ಗೋಲ್ನ ಅಚೀವ್ ಮಾಡೋದಕ್ಕೆ ಇಂಡಿಯಾ ನ್ಯಾಷನಲ್ ಪಾಲಿಸಿ ಆನ್ ಚಿಲ್ಡ್ರನ್, ನ್ಯಾಷನಲ್ ಪಾಲಿಸಿ ಆನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ವಿತ್ ದಿ ಹೆಲ್ಪ್ ಆಫ್ WHO. ಓಕೆ, ಸೊ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದೆ. ಸೊ ನೀವು ಅಂಗನವಾಡಿ ಎಲ್ಲ ಕೇಳಿರ್ಬೋದಲ್ಲ, ICDS ಮುಖಾಂತರನೇ ಅಂಗನವಾಡಿ ಅಂದರೆ ಅಂಗನವಾಡಿಯಲ್ಲಿ ಮಕ್ಕಳ ಪೌಷ್ಟಿಕಾಂಶಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶ ಭರಿತ ಆಹಾರ ಸಿಗತ್ತೆ. ಫಿಫ್ತ್ ಗೋಲ್ ವಾಸ್ ಟು ಇಂಪ್ರೂವ್ ಮ್ಯಾಟರ್ನಲ್ ಹೆಲ್ತ್. ಸೊ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ಸೆಟ್ ಮಾಡುವಾಗ
ಮ್ಯಾಟ್ರನಲ್ ಮಾರ್ಟಾಲಿಟಿ ರೇಟ್ ಎಷ್ಟಿತ್ತಪ್ಪ ಅಂದರೆ 556 ಡೆತ್ಸ್ ಪರ್ 1,00,000 ಲೈವ್ ಬರ್ಸ್. ಅಂದರೆ ಜನನ ಆಗುವಾಗ 556 ತಾಯಂದಿರು ಸತ್ತು ಹೋಗ್ತಾಯಿದ್ರು 1,00,000 ಜನನಕ್ಕೆ. ಓಕೆ, ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಇಂಡಿಯಾ ಈ ಗೋಲ್ 5th ಜನನಿ ಸುರಕ್ಷಾ ಯೋಜನೆ ಆಗಲಿ, ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನು ತರುತ್ತೆ. ಸೊ ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ರೆಡ್ಯೂಸ್ಡ್ ದಿಸ್ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಬೈ 2015. 566 ಡೆತ್ಸ್ ಪರ್ 1 ಲೈವ್ ಬರ್ತಿದ್ದಿದ್ದು ಈಗ 2015ಕ್ಕೆ ತಕ್ಕಂತೆ 139 ಡೆತ್ಸ್ ಪರ್ 1,00,000 ಲೈವ್ ಬರ್ಸ್ ಆಗಿದೆ ಈಗ. even though this is a huge success, but it is on this goal is slow and off track. ಸೊ ಇದು ಜನನಿ ಸುರಕ್ಷಾ ಯೋಜನಾ ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಯಾಕೆ ಅಂದರೆ ಸೊ ಡೆಲಿವರಿ ಇರುತ್ತಲ್ಲ ಅದು ಹಾಸ್ಪಿಟಲಲ್ಲಿ ಆದರೆ ಅಷ್ಟೇ ಈ ಸ್ಕೀಮ್ ಮುಖಾಂತರ ದುಡ್ಡು ಆ ತಾಯಿ ಅಕೌಂಟಿಗೆ ಬರುತ್ತೆ. ಬಟ್ ದಿ ಕ್ವಾಲಿಟಿ ಆಫ್ ಮ್ಯಾಟರ್ನಲ್ ಕೇರ್ ಈಸ್ ನಾಟ್ ಅಡಿಕ್ವೇಟ್ ಇನ್ ಇಂಡಿಯಾ. This is the area of concern. Next goal, the 6th goal is to combat HIV or AIDS, malaria and other diseases. India has achieved what was required with respect to HIV eradication, okay, or AIDS eradication. HIV ಮತ್ತು AIDS prevalence significantly ಕಡಿಮೆ ಆಗಿದೆ. Prevalence ಅಂದರೆ the occurrence, okay. So there is a decrease in malaria incidence also. Malaria ಯಾವುದರಿಂದ ಬರುತ್ತೆ? ಮಲೇರಿಯಲ್ ಪ್ಯಾರಾಸೈಟ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಆಗಲಿ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫೆರಿ ಆಗಲಿ, ಅದರಿಂದ ಬರುತ್ತೆ. ಏನದರ್ ಡಿಸೀಸ್, ಡೆಡ್ಲಿ ಡಿಸೀಸ್ ಟ್ಯೂಬರ್ಕುಲೋಸಿಸ್, ಇದು ಅದರಿಂದ ಬರುತ್ತೆ? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲಿಂದ ಬರುತ್ತೆ. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ಸೆಟ್ ಮಾಡಿದಾಗ ಇಂಡಿಯಾ ವಾಸ್ 5th ನೇಷನ್ ವಿತ್ ಹೈಯೆಸ್ಟ್ ಟ್ಯೂಬರ್ಕುಲೋಸಿಸ್ ಇನ್ಸಿಡೆನ್ಸ್. ಆದರೆ ಈ ಗೋಲು ಟೋಟಲಿ ಫೇಲ್ ಆಗಿದೆ. ಎಲ್ಲಿ? ಇಂಡಿಯಾದಲ್ಲಿ ಇಟ್ ಹ್ಯಾಸ್ ಫೇಲ್ಡ್. ನಾವು ಇಂಡಿಯಾ ಈಸ್ ದಿ ಕಂಟ್ರಿ ವಿತ್ ಹೈಯೆಸ್ಟ್ ನಂಬರ್ ಆಫ್ ಟ್ಯೂಬರ್ಕುಲೋಸಿಸ್. ಸೊ ಇವು ಎರಡು ಯಾಕೆ ಅಂದರೆ ಇದು ಟ್ಯೂಬರ್ಕುಲೋಸಿಸಲ್ಲಿ ಯಾಕೆ ಫೇಲ್ ಆಗಿದೆ ಅಂದರೆ ಬಿಕಾಸ್ ಆಫ್ ದಿ ಎಮರ್ಜೆನ್ಸ್ ಆಫ್ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಆಗಲಿ, ಇನ್ಕಂಪ್ಲೀಟಾಗಿ ಗುಳಿಗೆ ಮಾತ್ರೆಗಳನ್ನು ತಗೊಳ್ಳೋದಾಗಲಿ. ಸೊ ಇದನ್ನು ಹೋಗಲಾಡಿಸೋದಕ್ಕೆ ಡಾಟ್ ಥೆರಪಿ ಅಂತ ಮಾಡ್ತಾರೆ. ಈಗ ಡಾಟ್ ಅಂದರೆ ಡೈರೆಕ್ಟ್ ಅಬ್ಸರ್ವೇಷನ್ ಥೆರಪಿ. ಆ ಟಿ ಬಿ ಪೇಷಂಟ್ ಇರೋ ಮನೆಗೆ ಡೈರೆಕ್ಟಾಗಿ ಹೆಲ್ತ್ ವರ್ಕರು ಹೋಗಿ ಮಾತ್ರೆ ತಗೊಂಡ ಆ ಪರ್ಟಿಕ್ಯುಲರ್ ಪೇಷಂಟು ಮಾತ್ರೆಯನ್ನು ತೆಗೆದುಕೊಂಡಿದ್ದಾರೆ ಇಲ್ಲ ಅಂಥೇಳಿ ಎನ್ಶ್ಯೂರ್ ಮಾಡ್ತಾರೆ. ಮಾತ್ರೆ ಎಲ್ಲಾದರೂ ಖಾಲಿ ಆಗಿದ್ದರೆ ಅವರೇ ಹೋಗಿ ಮಾತ್ರೆಯನ್ನು ಎಕ್ಸ್ಟ್ರಾ ಸಪ್ಲೈನ ಕೊಟ್ಟು ಬರ್ತಾರೆ. 7th ಗೋಲ್ ಈಸ್ ಟು ಎನ್ಶ್ಯೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನೇಬಿಲಿಟಿ. ಈ ಎನ್ವಿರಾನ್ಮೆಂಟಲ್ ಸಸ್ಟೈನೇಬಿಲಿಟಿ ಅಂದರೆ ಏನಪ್ಪ ಅಂದರೆ ನಾವು ಬದುಕಬೇಕು, ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪರಿಸರ ಕೂಡ ಹಾಳಾಗಬಾರ್ದು. ಸೊ ಆ ರೀತಿ ಬದುಕಬೇಕು, ನಾವು ಸಸ್ಟೈನೇಬಲ್ ಆಗಿರಬೇಕು, ಎನ್ವಿರಾನ್ಮೆಂಟಿಗೆ ಯಾವುದೇ ತೊಂದರೆ ಆಗದೇ ಥರ ನಾವು ಬದುಕಬೇಕು. ಸೊ ಇದು 7th ಗೋಲು ಇನ್ ಇಂಡಿಯಾ ವಾಸ್ ಆನ್ ಟ್ರ್ಯಾಕ್. ಫಾರೆಸ್ಟ್ ಕವರು ಇನ್ಕ್ರೀಸ್ಡ್ ಟು 21.3%. ಆ್ಯಕ್ಚುಲಿ ಅದು 30% ಇರಬೇಕಂತ ಹೇಳುತ್ತೆ. ಬಟ್ ಇಂಡಿಯಾ ಹ್ಯಾಸ್ ಶೋಡ್ ಸಮ್ ಅಚೀವ್ಮೆಂಟ್. ಸೊ ಇದು ಸೇಫ್ ಡ್ರಿಂಕಿಂಗ್ ವಾಟರ್ ಫಾರ್ ಎವ್ರಿ ಒನ್, ಎಲ್ಲರಿಗೂ ಸುರಕ್ಷಿತವಾದ ಕುಡಿಯುವ ನೀರನ್ನು ಒದಗಿಸೋದಕ್ಕೆ ಇಂಡಿಯಾ ಭಾಳಷ್ಟು ಸ್ಕೀಮ್ ಅಥವಾ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡ್ಕೊತಿದೆ. ಇವನ್ ದೋ ದಿ ಪ್ರೋಗ್ರೆಸ್ ಈಸ್ ವೆರಿ ಸ್ಲೋ ವಿತ್ ರೆಸ್ಪೆಕ್ಟ್ ಟು ಸ್ಯಾನಿಟೈಸೇಷನ್. ಸೊ ರೂರಲ್ ಏರಿಯಾದಲ್ಲಿ ಪುವರ್ ಸ್ಯಾನಿಟೈಸೇಷನ್ ಇದೆ. ಲಾಸ್ಟ್ ಗೋಲ್ ಈಸ್ ಟು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಸೊ ಇಂಡಿಯನ್ ಟೆಲಿಕಾಮ್ ನೆಟ್ವರ್ಕ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ next to China, and India has showed increase in internet subscriber base. India is one of the major development partners for techno economic and intellectual assistance to other countries. Okay, so Indian ICT industry has managed to catch up with the
ಗ್ಲೋಬಲ್ ಲೀಡರ್ಸ್. ಸೊ ಗೋಲ್ 8 ನಾವು ಪ್ರಾಪರಾಗಿ ಅಚೀವ್ ಮಾಡೋದಕ್ಕೆ ಪೂರ್ತಿಯಾಗಿ ಇಂಡಿಯಾ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ, ಬಿಕಾಸ್ ವಿ ಆರ್ ದಿ ಗ್ಲೋಬಲ್ ಲೀಡರ್ಸ್ ಇನ್ ಸರ್ವಿಸ್ ಸೆಕ್ಟರ್. ಓಕೆ, ಸೊ ಇಂಡಿಯಾ ಹ್ಯಾಸ್ helped developing countries through technical assistance, capacity building, support and economic assistance. Hope these all 8 goals were clear to you people. If you found this video to be useful in any way, you can like, share with your friends, subscribe to this channel for more such useful content. So more than 94% of the people who has watched my video have not subscribed. Please make sure you subscribe and press the bell icon to receive the notification of every videos that I upload. I thank you for watching this.